ನಮ್ಮ ಕೋರಿಕೆಗಳನ್ನು ಹೊತ್ತುಕೊಂಡು ಪ್ರಭು ಕ್ರಿಸ್ತರ ಬಳಿಗೆ ಬಂದಿದ್ದೇವೆ. ವಿಶ್ವಾಸದಿಂದ, ಭರವಸೆಯಿಂದ, ಪ್ರೀತಿಯಿಂದ, ಭಕ್ತಿಯಿಂದ ಅವುಗಳನ್ನು ಪ್ರಭು ಕ್ರಿಸ್ತರ ಮುಂದಿರಿಸೋಣ. ಸಂತ ಅಂತೋನಿಯವರ ಮಧ್ಯಸ್ಥಿಕೆಯ ಪ್ರಾರ್ಥನೆಯ ಮೂಲಕ ನಾವೆಲ್ಲರೂ ಕೂಡ ಅದನ್ನು ಪಡೆಯುವಂತ ಪ್ರಭು ಕ್ರಿಸ್ತರಲ್ಲಿ ಪ್ರಾರ್ಥಿಸೋಣ. Amen.
ಕರುಣಾಳು ತಂದೆಯೇ, ದೀನ ಹಾಗೂ ನಿಷ್ಕಲ್ಮಶ ಮನಸ್ಸಿನಿಂದ ನಮ್ಮ ಕೋರಿಕೆಗಳನ್ನು ನಿಮ್ಮಲ್ಲಿ ಅರಿಕೆ ಮಾಡಿಕೊಂಡಿದ್ದೇವೆ. ನಮಗೆ ನಿಮ್ಮ ಪುತ್ರನ ದೇವಿಚ ಆಶೀರ್ವಾದಗಳಿಂದ ತುಂಬಿರಿ. ನಮ್ಮ ಕೋರಿಕೆಗಳನ್ನು ಈಡೇರಿಸಿರಿ. ಇಡೀ ವರ್ಷ ನಮಗೆ ಬೇಕಾದಂಥ ವರದಾನ, ಆರ್ಥಿಕ ಸದೃಢತೆ, ಮಾನಸಿಕ ಹಾಗೂ ದೈಹಿಕ ಸ್ವಸ್ಥತೆ, ಶಾಂತಿ, ಸಮಾಧಾನ, ಸಮೃದ್ಧಿ ಕರುಣಿಸಿರಿ. ಇದೀನ ಪ್ರಾರ್ಥನೆಯನ್ನ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಮಾಡುತ್ತೇವೆ. Amen.
ಬಗೆಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ದೇವರೇ, ಪುನೀತ ಸಂತ ಅಂತೋನಿ ಅವರ ಹಬ್ಬದಂದು ನಾವು ಸಂತೋಷದಿಂದ ಅರ್ಪಿಸುವ ಈ ಬಲಿಯು ನಿಮಗೆ ಮೆಚ್ಚುಗೆಯಾಗಲಿ. ಏಕೆಂದರೆ ಅವರಿಂದ ಕಲಿತು ನಾವು ನಮ್ಮನ್ನೇ ಸಂಪೂರ್ಣವಾಗಿ ಸ್ತುತಿಯೊಂದಿಗೆ ನಿಮಗೆ ಸಮರ್ಪಿಸುತ್ತಿದ್ದೇವೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಸಂತ ಅಂತೋನಿಯವರ ಹಬ್ಬದಂದು ನಿಮ್ಮ ಧರ್ಮಸಭೆ ಹರ್ಷಗೊಳ್ಳುವಂತೆ ಆದೇಶಿಸುತ್ತೀರಿ. ಅಂತೆಯೇ ಅವರ ಪರಿಶುದ್ಧ ಜೀವನದ ಆದರ್ಶದಿಂದ ಅದನ್ನು ಬಲಪಡಿಸುತ್ತೀರಿ. ಅವರ ಬೋಧನೆಯಿಂದ ಅದನ್ನು ಸುಶಿಕ್ಷಿತಗೊಳಿಸುತ್ತೀರಿ ಹಾಗೂ ಅವರ ಪ್ರಾರ್ಥನೆಗಳ ಪ್ರಯುಕ್ತ ಅದನ್ನು ಸುರಕ್ಷಿತವಾಗಿ ಕಾಪಾಡುತ್ತೀರಿ. ಆದುದರಿಂದ ದೂತ ಸಂತರ ಸಮೂಹದೊಂದಿಗೆ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು,
ಸರ್ವ ಪರಿಶುದ್ಧತೆಯ ಬುಗ್ಗೆಯು ನೀಡಿ ಈ ಕುಡುಮೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಪೂಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪವಿತ್ರ ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಅದನ್ನು ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ಪರಮ ರಹಸ್ಯ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿರುವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಆತ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಅಂತೋನಿ ಸ್ವಾಮಿ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನ ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಗೆ ಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿ ನಮ್ಮ ಮೇಲೂ ದಯೆ ತೋರಿರಿ. ದೇವರ ತಾಯಿ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಅವರ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಕರೊಂದಿಗೂ ಸಂತ ಅಂತೋನಿಯವರೊಂದಿಗೂ ನಿಮಗೆ ಮೆಚ್ಚುಗೆಯಾಗುವಂತೆ ಮಾಡಿದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ಅನುಗ್ರಹಿಸಿರೆಂದು ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ.
ಕ್ರಿಸ್ತರ ಆಜ್ಞೆಯಿಂದ ಪ್ರೇರಿತರಾಗಿ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹಾಡುವುದೇನೆಂದರೆ ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ. ಪರಸ್ಪರ ಶಾಂತಿಯನ್ನ ಕೋರೋಣ.
ಭರವಸೆ ಇಡಲು ಕರೆ ನೀಡುವ ಪ್ರಭು, ದೇವರ ಕುರಿಮರಿ. ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು, ನಾವು ಸೌಭಾಗ್ಯವಂತರು. ಆತ್ಮೀಯರೇ, ಪರಮಪ್ರಸಾದವನ್ನು ಸ್ವೀಕರಿಸುವಂತಹ ಪವಿತ್ರ ಸಮಯ. ಈ ಪರಮಪ್ರಸಾದವನ್ನು ಕೇವಲ ಕಥೋಲಿಕ ಕ್ರೈಸ್ತರಿಗೆ ದೀಕ್ಷಾ ಸ್ನಾನ ಪಡೆದು ಪರಮಪ್ರಸಾದ ಸಂಸ್ಕಾರವನ್ನು ಸ್ವೀಕರಿಸಿರುವಂತಹ ಕಥೋಲಿಕ ಕ್ರೈಸ್ತರಿಗೆ ಮಾತ್ರ ನೀಡಲಾಗ್ತದೆ. ಇತರೆ ಧರ್ಮೀಯರು ನಮ್ಮ ಮಧ್ಯದಲ್ಲಿ ಇದ್ದರೆ ದಯವಿಟ್ಟು ಸ್ಥಳದಲ್ಲಿ ಕುಳಿತು ಪ್ರಾರ್ಥಿಸಿರಿ. 10 ಕಡೆಗಳಲ್ಲಿ ಪರಮಪ್ರಸಾದವನ್ನು ನೀಡಲಾಗುವುದು. ಬಲಿಪೀಠದ ಮುಂಭಾಗದಲ್ಲಿ 2 ಯಾಚಕರು, ಮಧ್ಯಭಾಗದಲ್ಲಿ 2 ಯಾಚಕರು, ಬಾಲ್ಕನಿಯಲ್ಲಿ 2 ಯಾಚಕರು, 2 ವರಾಂಡಗಳಲ್ಲಿ ಒಬ್ಬೊಬ್ಬ ಯಾಚಕರು ಹಾಗೂ ಶಮಯಾನ ಆಗಿರುವಂತಹ ಸ್ಥಳದಲ್ಲಿ 2 ಯಾಚಕರು. ಪಾಲನಾ ಸಮಿತಿಯ ಸದಸ್ಯರು ದಯವಿಟ್ಟು ಯಾಚಕರಿಗೆ ಸ್ಥಳವನ್ನು ತೋರಿಸಬೇಕಾಗಿ ವಿನಂತಿ.
ಜೀವದಾಯಕ ರೊಟ್ಟಿಯಾದ ಪ್ರಭು ಕ್ರಿಸ್ತರಿಂದ ನೀವು ಪೋಷಣೆ ನೀಡುವವರಿಗೆ ಅದೇ ಬೋಧಕ ಕ್ರಿಸ್ತರ ಮುಖಾಂತರ ಉಪದೇಶ ನೀಡಿದ್ದೀರಿ. ಹೀಗೆ ಅವರು ಪುನೀತ ಅಂತೋನಿಯವರ ಹಬ್ಬದ ದಿನದಂದು ನಿಮ್ಮ ಸತ್ಯವನ್ನು ಅರಿತು ಅದನ್ನು ತಮ್ಮ ಪ್ರೀತಿಮಯ ಸೇವಾ ಕಾರ್ಯಗಳ ಮೂಲಕ ವ್ಯಕ್ತಪಡಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗಿಯಿತು. ದೇವರೇ ನಿಯೋಜಿಸಿದ ದಿನವಿದು, ಹರ್ಷಿಸಿ ಆನಂದಿಸೋಣ. ಹೃದಯಗಳಿಂದಲೂ ಸಂತೋಷದಿಂದ ಹೊರಹೊಮ್ಮುತ್ತಿದೆ. ತ್ರಯೇಕ ದೇವರು ನಮ್ಮ ಪ್ರೀತಿಯ ಪಾಲಕ ಸತ ಅಂತೋನಿಯವರ ಮೂಲಕ ಮಾಡಿದಂತಹ ಸರ್ವ ಸಕಲ ಉಪಕಾರಗಳಿಗೆ, ನೀಡಿದ ಎಲ್ಲ ಆಶೀರ್ವಾದಕ್ಕೆ, ತೋರಿದ ದಯೆಗೆ, ಕರುಣೆಗಾಗಿ ಈ ಪವಿತ್ರ ಬಲಿಪೂಜೆಯಲ್ಲಿ ನಾವೆಲ್ಲರೂ ಕೃತಜ್ಞತೆಯನ್ನು ಸಲ್ಲಿಸಿದ್ದೇವೆ. ಮುಂಬರುವ ವರ್ಷದಲ್ಲೂ ದೇವರ ಕೃಪೆ, ಕರುಣೆ, ಆಶೀರ್ವಾದ ಯಥೇಚ್ಛವಾಗಿ ನಮ್ಮ ಪಾಲಕ ಸಂತರ ಮೂಲಕ ನಮಗೆ ಲಭಿಸಲೆಂದು ಹೇಳುತ್ತೇನೆ. ತ್ರಯೇಕ ದೇವರಿಗೆ ಕೋಟಿ ಕೋಟಿ ನಮನ. ನಿಮಗೆಲ್ಲರಿಗೂ ಧರ್ಮ ಕೇಂದ್ರದ ವಾರ್ಷಿಕ ಮಹೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ. ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ಫೀಸ್ಟ್. ಪ್ರಿಯರೇ, ನಮ್ಮ ಪ್ರೀತಿಯ ಕರೆಯೋಲೆಯನ್ನು ಮನ್ನಿಸಿ ವಿವಿಧ ಧರ್ಮ ಕೇಂದ್ರಗಳಿಂದ ಆಗಮಿಸಿರುವಂತಹ ನಮ್ಮ ಧರ್ಮಕ್ಷೇತ್ರದ ಎಲ್ಲ ಯಾಚಕರಿಗೂ, ವಿಶೇಷವಾಗಿ ಗುರುಶ್ರೇಷ್ಠರಾದಂತಹ ವಂದನೀಯ ಎಲಿಯಾಸ್ ಸಿಂಗ್ವೇರ ಹಾಗೂ ಇಂದಿನ ಗುರುಶ್ರೇಷ್ಠರಾಗಿದ್ದಂತಹ ರೋನಿ ಕರ್ಡೋಸ ಇವರಿಗೂ, ಧಾರ್ಮಿಕ ಸಭೆಯ ಎಲ್ಲ ಯಾಚಕರಿಗೂ, ವಿಶೇಷವಾಗಿ ಗುರುದ ಉಜಿರೆಯಿಂದ ಬಂದಂತಹ ನನ್ನ ಸನ್ನಿಹಿತ ಯಾಚಕರಿಗೂ, ಬೇರೆ ವಿವಿಧ ಧರ್ಮ ಕೇಂದ್ರಗಳಿಂದ ಆಗಮಿಸಿರುವಂತಹ ಧರ್ಮ ಭಗಿನಿಯರಿಗೂ, ಸಹೋದರರಿಗೂ ಪ್ರೀತಿಪೂರ್ವಕ ನಮನಗಳನ್ನು ನಾನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಫಾದರ್ಸ್. ಪ್ರಿಯರೇ, ಈ ಸಂದರ್ಭದಲ್ಲಿ ಹಬ್ಬಕ್ಕೆ ಸಿದ್ಧತೆಯಾಗಿ ದಿನಗಳ ಬಳಿ ಪೂಜೆಯನ್ನು ಅರ್ಪಿಸಿ ದೇವರ ವಾಕ್ಯವನ್ನು ಬೋಧಿಸಿದಂತಹ ವಂದನೀಯ ಸಂಜಯ್ ಜವಾನೆಸ್, ವಂದನೀಯ ಟೋನಿ ಇವರನ್ನ ಧನ್ಯತಾ ಭಾವದಿಂದ ನಮಿಸುತ್ತೇನೆ. ಪ್ರಿಯರೇ, ಇದು ಕೇವಲ ಆಚರಣೆಯಲ್ಲ, ಇದು ಹಬ್ಬ, ಇದು ಸಂಭ್ರಮ, ಇದು ಸಡಗರ, ಇದು ದೇವರಿಗೆ ನಮ್ಮ ಕೃತಜ್ಞತೆಯ ಸಂಕೇತ, ನಮ್ಮ ಧರ್ಮಕೇಂದ್ರದ ಐಕ್ಯತೆಯ ಸಂಕೇತ. ಇದನ್ನು ಸಾಕಾರಗೊಳಿಸಿದಂತಹ ಧರ್ಮಕೇಂದ್ರದ ಪ್ರತಿಯೊಂದು ಕುಟುಂಬಕ್ಕೆ ನಾನು ಆಭಾರಿಯಾಗಿದ್ದೇನೆ. ನಿಮ್ಮ ತನು, ಮನ, ಧನದ ಸಹಕಾರ, ಸೇವೆ ಇಷ್ಟೊಂದು ವಿಜೃಂಭಣೆಯ ಆಚರಣೆಗೆ ಕಾರಣ. ಆದ್ದರಿಂದ ಈ ಸಡಗರದ ಆಚರಣೆಗೆ ನೆರವಾಗಿದ್ದಂತಹ, ಶ್ರಮಿಸಿದಂತಹ, ಉದಾರ ಸುಮನಸ್ಸನ್ನು ತೋರಿಸಿದಂತಹ ಸರ್ವರನ್ನು ವಂದಿಸಲು ನಾನು ಬಯಸುತ್ತೇನೆ. ಮುಖ್ಯವಾಗಿ ಬಲಿಪೀಠವನ್ನು ಸಂಪೂರ್ಣವಾಗಿ ಹೂಗಳಿಂದ ಸುಂದರವಾಗಿ ಅಲಂಕರಿಸಿದಂತಹ, ಬಲಿಪೂಜೆಗೆ ಎಲ್ಲವನ್ನು ಸಿದ್ಧಪಡಿಸಿದಂತಹ, ವಿಶೇಷ ಆಚರಣೆಗಳಲ್ಲಿ ತಮ್ಮ ಸಂಪೂರ್ಣ ಸಹಕಾರ ಸೇವೆಯನ್ನು ನೀಡುವಂತಹ, ಮಕ್ಕಳ ಧರ್ಮೋಪದೇಶದ ತರಗತಿಯಿಂದ ಹಿಡಿದು ಧರ್ಮಕೇಂದ್ರದ ಇತರ ಎಲ್ಲ ಧಾರ್ಮಿಕ ಕಾರ್ಯ ಚಟುವಟಿಕೆಗಳಲ್ಲಿ ತಮ್ಮನ್ನೇ ತೊಡಗಿಸಿಕೊಳ್ಳುವ ಸುತ ಮಾರ್ತಾ ಸ್ವಾಮಿಟಿನ ಎಲ್ಲ ಸಿಸ್ಟರ್ಸ್ ಅವರಿಗೆ, ಸುಪೀರಿಯರ್ ಸಿಸ್ಟರ್ ಮೋಲಿ ಇವರಿಗೆ ನನ್ನ ವಿಶೇಷ ನಮನಗಳು, ವಿಶೇಷ ಕೃತಜ್ಞತೆಗಳು. ನಿನ್ನೆಯಿಂದ ಇಂದು ಸಂಜೆಯವರೆಗೆ ಇಷ್ಟು ಹೂಗಳನ್ನು ತೋರಿಸಿದಂತಹ ಸಿಸ್ಟರ್ ವೀಣಾ, ಸಿಸ್ಟರ್ ಮೀನಾ ಹಾಗೂ ಸಿಸ್ಟರ್ ನಿಫುಲ್ಲಾ, ದೇವರು ನಿಮ್ಮನ್ನು ಆಶೀರ್ವದಿಸಲೆಂದು ನಾನು ಹೇಳುತ್ತೇನೆ. ಅಂತೆಯೇ ಅಚ್ಚುಕಟ್ಟಾಗಿ ಪೀಠ ಸೇವೆಯನ್ನು ಮಾಡಿದಂತಹ ಎಲ್ಲ ಪೀಠ ಸೇವಕರಿಗೂ, ಅವರಿಗೆ ತರಬೇತಿಯನ್ನು ನೀಡುವಂತಹ ಬ್ರದರ್ ಕೀರ್ತನ್ ಇವರಿಗೂ ನನ್ನ ಕೃತಜ್ಞತೆಗಳು. ಪ್ರಿಯರೇ, ಹಬ್ಬದ ಬಲಿಪೂಜೆಯ ಸಂಭ್ರಮವನ್ನು ಹೆಚ್ಚಿಸುವುದು ನಮ್ಮ ಗಾಯನ ವೃಂದ. ನಮ್ಮ ಗಾಯನ ವೃಂದಕ್ಕೆ ನಮ್ಮ ಅಭಿನಂದನೆಗಳು ಸಲ್ಲಲೇಬೇಕು. ಅವರ ತ್ಯಾಗ, ಶ್ರಮ, ಕೊಡುಗೆ ಅಪಾರ.
ಗಾಯನವೃಂದದ ಮುಂದಾಳತ್ವವನ್ನು ವಹಿಸಿರುವಂತಹ ಚೇಂಜ್ ಲೋಗೋ, ವಾದ್ಯ ನುಡಿಸುವಂತಹ ಜೋಸ್ವಿನ್, ಉಜ್ವಲ, ಜೀವನ್, ವಿವಿನ್, ವಿಶಲ್ ಪ್ರಿಯಾ, ದಿಲ್ಸನ್ ಹಾಗೂ ಗುರು ಸಹೋದರ ಕೀರ್ತನ್ ಇವರಿಗೂ ಗಾಯನವೃಂದದ ಎಲ್ಲ ಸದಸ್ಯರಿಗೂ ಪ್ರೊಜೆಕ್ಟರ್ ಆಪರೇಟ್ ಮಾಡುವಂತಹ ಸುಷ್ಮಾ ಹಾಗೂ ಸೋನಾಲಿ ಇವರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ದೇವರ ಆಶೀರ್ವಾದವನ್ನು ಯಥೇಚ್ಛವಾಗಿ ಕೋರುತ್ತೇನೆ. ಬೇರೆ ಈ ಸಂದರ್ಭದಲ್ಲಿ ಹೆಚ್ಚುವರಿ ಧ್ವನಿವರ್ಧಕಗಳನ್ನು ಅಳವಡಿಸಿ ಧ್ವನಿವರ್ಧಕಗಳ ನಿಯಂತ್ರಣವನ್ನು ನೋಡಿಕೊಳ್ಳುತ್ತಿರುವಂತಹ ಜೀವನ್ ಜೋಯಲರನ್ನ ಇವರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಪ್ರಿಯರೇ, ನಮ್ಮ ಈ ಧರ್ಮಕೇಂದ್ರದ ಮಹೋತ್ಸವದ ಮತ್ತೊಂದು ವಿಶೇಷ ಆಕರ್ಷಣೆ ಸುಂದರವಾದಂತಹ ಭವ್ಯ ತೇರು. ಈ ಬಾರಿಯ ತೇರಿನ ಜವಾಬ್ದಾರಿಯನ್ನು ವಹಿಸಿದಂತಹ ಫ್ರಾನ್ಸಿಸ್ ಹೃದಯನಾದ ಹಾಗೂ ಅವರೊಂದಿಗೆ ಸಹಕರಿಸಿದಂತಹ ಸರ್ವರನ್ನು ನಾನು ನಮಿಸಲು ಬಯಸುತ್ತೇನೆ. ತೇರಿನ ಕೆಲಸವನ್ನು ಮಾಡಿದಂತಹ, ತೇರಿಗೆ ಸುಂದರ ರೂಪವನ್ನು ಕೊಡಲು ಶ್ರಮಿಸಿದಂತಹ ವೆಲ್ಡಿಂಗ್, ಕಟಿಂಗ್ ಮತ್ತಿತರ ಕೆಲಸವನ್ನು